टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೇಡಮ್, ಈಗ ಸಾಕಷ್ಟು ವಿಡಿಯೋಗಳು ಆಡಿಯೋಗಳು ಹರಿದಾಡ್ತಾ ಇರ್ತಕ್ಕಂಥದ್ದು ಅಂದರೆ ಒಂದಿಷ್ಟು ಷಡ್ಯಂತ್ರ ಆಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಅವ್ರು ನನಗೆ ಸಮಸ್ಯೆ ಮಾಡಿದ್ರು, ಕಿರುಕುಳ ಕೊಟ್ಟರು ಅನ್ನೋಂಥ ರೀತಿಯಲ್ಲಿ ಸಂತ್ರಸ್ತೆ ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಹೆಂಗೆ ತಗೊಳ್ತಾ ಇದ್ರಿ ಅಂತ? ಸರ್, ಅದನ್ನೆಲ್ಲ ನಾವು ಕಾನೂನಿಗೆ ಬಿಟ್ಬಿಟ್ಟಿದ್ವಿ. ಇದಕ್ಕೇನು ಸಾಕ್ಷಿ ಆಧಾರಗಳು ಏನೇನು ಕೊಡಬೇಕು ನಮ್ಮ ಲಾಯರ್ ಹತ್ರ ಎಲ್ಲ ಕೊಟ್ಟಿದ್ದೀವಿ ಸರ್. ಅವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಸಂತ್ರಸ್ತೆ ಈ ರೀತಿ ಗಂಭೀರ ಆರೋಪ ಮಾಡಲಿಕ್ಕೆ ಏನು ಕಾರಣ ಆಗಿತ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತ? ಅದು ನನಗೆ ಗೊತ್ತಿಲ್ಲ ಸರ್. ನೀವು ಅವ್ರನ್ನೇ ಕೇಳಬೇಕು, ಏನಕ್ಕೆ ಹಿಂಗೆ ಎಲ್ಲ ಮಾಡ್ತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಸರ್. ಒಂದು ವೈಯಕ್ತಿಕ ಬದುಕನ್ನು ಬೇರೆಯವರು ಚರ್ಚೆಗೆ ಹುಟ್ಟಾಕಿದಾಗ ಅಥವಾ ಅವರೇನೋ ಮಾತಾಡಿದಾಗ ಅದಕ್ಕೆ ಉತ್ತರ ಕೇಳಬೇಕಾಗತ್ತೆ. ಬಟ್ ನಿನ್ನೆ ಮಾತಾಡುವಾಗ ಸಂತ್ರಸ್ತೆ ಹೇಳ್ತಾ ಇರ್ತಕ್ಕಂಥದ್ದು, ಅವ್ರ ಪತ್ನಿನೇ ಹೇಳ್ತಾರೆ, ಅವ್ರ ಪತ್ನಿನೇ ಇದಕ್ಕೆಲ್ಲ ಕಾರಣ ಅಂದರೆ ಹೊರಗಡೆ ಹೇಗಾದರೂ ಇರಿ, ಮನೇಲಿ ಚೆನ್ನಾಗಿರಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ದಾರೆ, ಆಡಿಯೋ ಇದೆ ಅನ್ನೋಂಥ ವಿಚಾರ ಹೇಳ್ತಾರೆ. ಮ್ಯಾಮ್, ಇದನ್ನೇ ಹೆಂಗೆ ತಗೋತಾ ಇದ್ದಾರೆ? ಹೇಗಿದೆ ಸರ್, ಒಬ್ಬರು ಹೊರಗಡೆ ಹೋಗ್ತಾರೆ. ಈಗ ನಮ್ಮ ತಾಯಿನೇ ಅನ್ಕೊಳ್ಳಿ ಸರ್, ಈಗ ನಾನು ಒಂದು ಕಡೆ ದುಡಿಯೋಕೆ ಹೋಗ್ತೀನಿಂದ ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಗಮ್ಮ, ಯಾರ ಜೊತೆನೂ ನೀನು ಕೆಟ್ಟದಾಗಿ ಇದು ಮಾಡೋ, ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರು ಅಂತ ಹೇಳಿ ಕಳ್ಸಂಗೆ ನಾನು ಫ್ರೆಂಡ್ಶಿಪ್ಪಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿರಿ, ಯಾರ ಜೊತೆನೂ ಕೆಟ್ಟದವ್ರು ಓದ್ಕೋಬೇಡಿ, ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರಿ ಅಂತ ಹೇಳಿ ಕಳಿಸಿದ್ದೀನಿ ಸರ್. ಅದನ್ನ ಬಿಟ್ಟರೆ ನಾನು ಏನು ಹೇಳಿಲ್ಲ ಸರ್. ಓಕೆ, ಈಗ ಅವ್ರಿಗೆ ಮನೆ ಮಾಡಿಕೊಟ್ಟಿದ್ದಂಥದ್ದು, ಇವರು ಅವ್ರ ಜೊತೆ ಆತ್ಮೀಯವಾಗಿದ್ದಂಥದ್ದು, ಸೊ ಅವರ ಸ್ನೇಹ ಆತ್ಮೀಯತೆ ಎಲ್ಲದರ ಬಗ್ಗೆ ನಿಮಗೆ ಗಮನಕ್ಕಿತ್ತ? ಅದನ್ನೇ ಯಾವತ್ತಾರು ಮನು ನಿಮ್ಮ ಜೊತೆ ಮಾತಾಡಿರೋಂಥದ್ದು, ಚರ್ಚೆ ಮಾಡಿರೋಂಥದ್ದು, ಜೊತೆಗೆ ಸಂತ್ರಸ್ತೆ ಏನಾರು ಹೇಳಿರುವಂಥದ್ದು ನೆನಪಾಗುತ್ತೆ ನಿಮ್ಗೆ? ಗೊತ್ತಾಗುತ್ತೆ ಸರ್, ನಾನು ಅವಾಗಲೇ ಹೇಳಿಲ್ವ ಸರ್, ಅವ್ರ ಪರ್ಸ್ನಲ್ ಯಾವತ್ತೂ ಅವರೇ ನನಗೆ ಹೇಳ್ಕೊಂಡಿಲ್ಲ. ನಾನು ಪರ್ಸ್ನಲ್ ಏನಂತ ಅವ್ರಿಗೆ ಹತ್ರ ಯಾವತ್ತೂ ನಾನು ಶೇರ್ ಮಾಡಿಲ್ಲ ಸರ್. ಪ್ರೋಗ್ರಾಮಿಂಗ್ ಅಂತ ಬರೋರು, ಮನೇಲಿ ಬರೋರು, ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೋಗೋರು, ಇವರೊಬ್ಬರೇನು ಬಂದಿಲ್ಲ, ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ಏನು ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಸರ್.